ನಮಸ್ಕಾರ. ಇವತ್ತು ಎಲ್ಲಿ ನೋಡಿದ್ರು ಜೆನ್ಸಿ ಬಗ್ಗೆನೇ ಮಾತು. ಟಿ ವಿಲಿರ್ಬೋದು, ನ್ಯೂಸ್ ಪೇಪರಲ್ಲಿರ್ಬೋದು, ಮೀಡಿಯಾದಲ್ಲಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿರ್ಬೋದು, ಎಲ್ಲಿ ನೋಡಲಿ ಅವ್ರ ಬಗ್ಗೆನೇ ಮಾತು. ಬಾ, ಅವ್ರು ಎಷ್ಟು ಫಾಸ್ಟ್ ಆಗಿದ್ದಾರೆ ಎಲ್ಲ ವಿಷಯದಲ್ಲೂ. ಟೆಕ್ನಾಲಜಿ ತಗೋತೀರಾ, ಓದಲ್ಲಿ ತಗೋತೀರಾ, ಎಲ್ಲ ಆಸ್ಪೆಕ್ಟ್ಸಲ್ಲೂ ಅವ್ರು ಎಷ್ಟು ಫಾಸ್ಟ್ ಆಗಿದ್ದಾರೆ ಅನ್ನೋದೇ ಚರ್ಚೆ. ಅವ್ರು ಆಗ್ತಿದ್ದಂಗೆ ಅವರ ನೆಕ್ಸ್ಟ್ ಜನ್ರೇಷನ್ ಜೆನ್ ಆಲ್ಫಾ ಅಂದರೆ ಈ ಸುಮಾರು ಒಂದು 14-15 ಈ ಏಜ್ ಗ್ರೂಪ್ನವರು, ಅವರು ಈ ಜೆನ್ಸಿಗಿಂತ ಇನ್ನೂ ಫಾಸ್ಟ್ ಆಗಿದ್ದಾರೆ. ಅಂದರೆ ಈಗ ಅವರೆಲ್ಲ ಏನೊಂದು 9ನೇ ಕ್ಲಾಸು 10ನೇ ಕ್ಲಾಸ್ ಓದ್ತಾ ಇರ್ಬೋದು. ಅವ್ರ ದಿನಚರಿ ಹೇಗಿರುತ್ತೆ? ಸ್ಕೂಲ್ಗೆ ಹೋಗು, ಬಾ, ಟ್ಯೂಷನ್ನು, ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು, ಹೀಗೆ ಅಲ್ವಾ? ಸೊ ಏನಪ್ಪ ಅಂದರೆ, ಈ ಜೆನ್ಸಿ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಇನ್ನು ಜೆನ್ ಆಲ್ಫಾ ಏನು ಮಾಡ್ಬೋದು ಅಂತ ಎಲ್ರಿಗೂ ಒಂದು ಕುತೂಹಲ, ಒಂದು ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್. ಹೀಗೆ ಇದ್ರ ಬಗ್ಗೆ ಎಲ್ಲ ಮೊನ್ನೆ ಯೋಚನೆ ಮಾಡ್ತಾ ಇದ್ದಾಗ ನಾನೊಂದು ಸ್ವಲ್ಪ ರಿವೈಂಡ್ಗೆ ಹೋದೆ. ಆ ಏಜಲ್ಲಿ ಅಂದರೆ ಒಂದು ಈ 14-15 ವರ್ಷ, ಆ ಏಜಲ್ಲಿ ನಾನೇನು ಮಾಡ್ತಾ ಇದ್ದೆ ಅಂತ ಈ ಯೋಚನೆ ಮಾಡ್ತಾ ಇದ್ದಾಗ 86ಅಲ್ಲಿ ನಾನು ಆನಂದ್ ಮಾಡಿದೆ, ಅಂದರೆ ಹೀರೋಯಿನ್ ಆಗಿ ಇಂಟ್ರಡ್ಯೂಸ್ ಆದೆ. ಅದಾದಮೇಲೆ ಸುಮಾರು ಸಿನಿಮಾಗಳು, ಐ ಥಿಂಕ್ ಒಂದು 10-12 ಸಿನಿಮಾ ಹೀರೋಯಿನ್ ಆಗಿ ಮಾಡಿದೆ. ವಿಜಯೋತ್ಸವ, ಮನಮೆಚ್ಚಿದ ಹುಡುಗಿ, ಸಂಭವಾಮಿ, ಕೃಷ್ಣ ನೀ ಕುಣಿದಾಗ, ಅವನೇ ನನ್ನ ಗಂಡ, ದೇವತಾ ಮನುಷ್ಯದಲ್ಲಿ ಅಪ್ಪಾಜಿ ಅವರ ಮಗಳ ಪಾತ್ರ ಮಾಡಿದೆ. ಅದಲ್ಲದೆ ಇನ್ಯಾವ್ಯಾವ ಸಿನಿಮಾಗಳು ಹೆಸರು ನಾಪಕ ಬರ್ತಿಲ್ಲ. ಪಂಚಮವೇದ, ಕರೆಕ್ಟ್, ಪಂಚಮವೇದ. ಇವತ್ತು ಪಂಚಮವೇದ ಸಿನಿಮಾ, ಅದರ ಅನುಭವಗಳು, ಅವಾಗ ನಡೆದಂಥದ್ದೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ನಾನು ಆಗಲೇ ಹೇಳಿದಾಗೆ ಪಂಚಮವೇದ ಮಾಡಿದಾಗ ನನಗೆ 15 ವರ್ಷ. ಅದಕ್ಕೂ ಮುಂಚೆ ಸಿನಿಮಾಗಳು ಒಪ್ಕೊಳ್ಳುವಾಗ, ಅಂದರೆ ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರುಗಳು ಮನೆಗೆ ಬಂದು ಕತೆ ಹೇಳುವಾಗ ಅಮ್ಮ ಇರ್ತಾಯಿದ್ರು, ಜೊತೆಗೆ ಅಣ್ಣನೂ ಇರ್ತಾಯಿದ್ದ. ಸೊ 3 ಜನ ಕೂತ್ಕೊಂಡು ಕತೆ ಕೇಳ್ತಾ ಇದ್ವಿ. ಕೇಳ್ತಾ ಇದ್ದೆ ನಾನು ಅಷ್ಟೇ. ಅಂದರೆ ನಾನು ಇದನ್ನು ಮುಂಚೆ ಭಾಳಷ್ಟು ಇಂಟರ್ವ್ಯೂಗಳಲ್ಲಿ ಎಲ್ಲ ಕಡೆನೂ ಹೇಳಿದ್ದೀನಿ. ಅಷ್ಟೊಂದು ಫುಲ್ ಇನ್ವಾಲ್ವ್ಮೆಂಟ್ ನನ್ನ ಸೈಡಿಂದ, ಅಂದರೆ ನಂಗೆ ಪೂರ್ತಿ ಎಲ್ಲ ಅರ್ಥ ಆಯಿತು, ಇದು ಹೀಗೆ ಹೀಗೆ ಅನ್ನೋ ಒಂದು ಅಷ್ಟೊಂದು ತಿಳುವಳಿಕೆ ಇತ್ತಿಲ್ಲ. ಕತೆ ಇಷ್ಟ ಆಯ್ತಾ ಅಂದರೆ ಅಮ್ಮನ ಅಣ್ಣನ ನೋಡೋದು, ಅವರು ಚೆನ್ನಾಗಿದೆ, ಇಷ್ಟ ಆಯಿತು, ಇದು ಅಂತಂದರೆ ನನಗೂ ಇಷ್ಟ ಆಯಿತು ಅಂತ ಹೇಳ್ತಿದ್ದೆ. ಆಮೇಲೆ ಸೆಟ್ಟಲ್ಲಿ ಹೋದರೆ ಡೈರೆಕ್ಟ್ರ್ ಏನು ಹೇಳ್ತಾ ಇದ್ರೋ ಹಾಗೆ ಆ್ಯಕ್ಟ್ ಮಾಡ್ತಾಯಿದ್ದೆ. ತೀರಾ ಏನಾದರೂ ಗೊತ್ತಾಗದೇ ಇದ್ದರೆ ಅಮ್ಮ ಎಲ್ಲ ಎಕ್ಸ್ಪ್ಲೈನ್ ಮಾಡೋರು. ಹೇಗೆ ಅಂದರೆ, ಇವಾಗ ನನಗೆ ಅಷ್ಟೊಂದು ಆವಾಗ ಆ ಭಾಷೆ ಮೇಲೆ ಹಿಡಿತ ಆಗಲಿ ಅಥವಾ ಅಷ್ಟೊಂದೆಲ್ಲ ನನಗೆ ಗೊತ್ತಿರಲಿಲ್ಲ. ಅಂದರೆ ಕೆಲವು ಶಬ್ದದ ಬಳಕೆಗಳಿರ್ಬೋದು, ಅಥವಾ ಹೇಗೆ ಅದನ್ನು ಉಚ್ಚಾರಣೆ ಇರ್ಬೋದು, ಅಥವಾ ಅದರದ್ದು ಅರ್ಥ, ಅದೆಲ್ಲ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಆ ಥರ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಅಮ್ಮ ಗೈಡ್ ಮಾಡೋರು, ಎಕ್ಸ್ಪ್ಲೈನ್ ಮಾಡೋರು. ಸೊ ಒಂದು ರೀತಿಲಿ ಅಮ್ಮ ನನಗೆ ಮೆಂಟರು ಕೂಡ, ಆ್ಯಂಡ್ ಜೊತೆಗೆ ಅದಕ್ಕಿಂತ ದೊಡ್ಡದಾಗಿ ಶಿ ವಾಸ್ ಎ ಪ್ರೊಟೆಕ್ಟರ್ ಆಲ್ಸೋ. ಸೊ ಸ್ಕೂಲ್ಗೆ ಹೋಗೋದು, ಶೂಟಿಂಗ್ ಹೋಗೋದು ಜಾಸ್ತಿ ಏನು ವ್ಯತ್ಯಾಸ ಇತ್ತಿಲ್ಲ ನನಗೆ. ಸ್ಕೂಲ್ಗೆ ಹೆಂಗೆ ಹೋಗ್ತಿದ್ನೋ ಹಂಗೇ ಒಂಥರ ಅದೇ ಟೈಮಿಂಗ್ಸು, ಅದೇ ಥರ ಹಾಗೆ ರೆಡಿಯಾಗಿ ಶೂಟಿಂಗ್ ಹೋಗೋದು. ಏನು ಹೇಳ್ತಾರೋ ಅವ್ರು ಹೇಳಿದ್ದನ್ನು ಆದಷ್ಟು ಮಟ್ಟಿಗೆ ಕರೆಕ್ಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅಫ್ಕೋರ್ಸ್ ಹೆಂಗೆ ಆ್ಯಕ್ಟ್ ಮಾಡ್ತಾಯಿದ್ದೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ, ಅದು ಗಾಡ್ಸ್ ಗಿಫ್ಟ್ ಅಂತ ಹೇಳಬೇಕು ಏನೋ ಗೊತ್ತಿಲ್ಲ. ಬಟ್ ಪ್ರಾಬಬ್ಲಿ ಆ ಪಾತ್ರಗಳೆಲ್ಲ ಮಾಡುವಾಗ ನನಗೊಂದು ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗಿದ್ದು ಅಂದರೆ, ನಾನು ತುಂಬ ಪುಸ್ತಕ ಓದ್ತಾ ಇದ್ದೆ. ಅಂದರೆ ಅವಾಗ ಅಫ್ಕೋರ್ಸ್ ಆ ಏಜ್ಗೆ ಯಾವ ಥರ ಪುಸ್ತಕಗಳು ಓದಬಹುದೋ ಅಥವಾ ಓದೋಕ್ಕಾಗತ್ತೋ ಅಂಥ ಪುಸ್ತಕಗಳು ಓದ್ತಾ ಇದ್ದೆ. ಸೊ ಹಾಗಾಗಿ ಸ್ವಲ್ಪ ಒಂಥರ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ, ಇದು ಮಾಡೋಕ್ಕೆ ನನಗೆ ಓದ್ತಾ ಇದ್ದಿದ್ದು ಹೆಲ್ಪ್ ಆಯಿತು. ಬಟ್ ಈ ವಿಷಯನೂ ನಾನು ತುಂಬ ಸತಿ ಹೇಳಿದ್ದೀನಿ. ಪಂಚಮವೇದ ಮಾಡುವಾಗ ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲದೇ ಆ ಟ್ರಾನ್ಸ್ಫಾರ್ಮೇಷನ್ ಆಗೋಕ್ಕೆ ಶುರು ಆಯಿತು. ಅಂದರೆ ಆ ಇಡೀ ಪ್ರಾಸೆಸ್ ಏನಿದೆ, ಆ ರುಕ್ಮಿಣಿ ಪಾತ್ರ ಮಾಡುವಾಗ ಎಲ್ಲೋ ಒಂದು ಕಡೆ ನಾನು
ಒಂಥರ ರಿಯಲೈಸೇಷನ್ ಆಗಿ ನನಗೆ ಗೊತ್ತಿಲ್ಲದೇನೆ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ಆವಾಗ ನನಗೆ ಅನ್ಸೋಕ್ಕೆ ಶುರು ಆಯಿತು, ಓ ಹೌದಲ್ವಾ, ಇದು ನನಗೆ ಇಷ್ಟ ಆಗ್ತಾ ಇದೆ. ಅಂದರೆ ಈ ಆ್ಯಕ್ಟಿಂಗ್ ಏನಿದೆ, ನಾನು ಕಲಾವಿದೆಯಾಗಿ ಬೆಳಿಬೇಕು, ನಾನು ಇನ್ನೂ ಚೆನ್ನಾಗಿ ಮಾಡಬೇಕು. ಈಗ ಬರೀ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಮಾಡ್ತಾ ಇದ್ದೀನಿ, ಆದರೆ ಅದ್ರ ಜೊತೆಗೆ ನಾನು ಸ್ವಲ್ಪ ಇನ್ನೂ ಎಫರ್ಟ್ ಹಾಕಬೇಕು, ಇನ್ನೂ ತಿಳ್ಕೋಬೇಕು, ಇನ್ನೂ ಯೋಚನೆ ಮಾಡಬೇಕು, ಹೇಗೆ ಮಾಡ್ಬೋದು, ಏನು ಮಾಡ್ಬೋದು ಅಂತ. ಸೊ ಆ ಒಂದು ದಟ್ ಟ್ರಾನ್ಸ್ಫಾರ್ಮೇಷನ್ ಜರ್ನಿ ಸ್ಟಾರ್ಟೆಡ್ ಫ್ರಮ್ ಪಂಚಮವೇದ. ಪಂಚಮವೇದನ ಡೈರೆಕ್ಟ್ ಮಾಡಿದ್ದು PH ವಿಶ್ವನಾಥ್. ಅವರು ಪುಟ್ಟಣ್ಣ ಕಣ್ಗಾಲ್ ಅವ್ರ ಹತ್ರ ವರ್ಕ್ ಮಾಡ್ತಾಯಿದ್ರು. ಪಂಚಮವೇದ ಬಂದು ಅವರು ಮೊದಲನೇ ಸಿನಿಮಾ, ಡೈರೆಕ್ಷನ್ನ ಮೊದಲನೇ ಸಿನಿಮಾ. ತುಂಬ ಸ್ಟ್ರಿಕ್ಟ್ ಮನುಷ್ಯ, ತುಂಬ ಕೋಪಿಷ್ಟ, ಯಾರು ಏನು ನೋಡ್ತಾ ಇರಲಿಲ್ಲ. ಅಯ್ಯೋ ಏನೋ ಪಾಪ ಇವಳಿನ್ನೂ ಚಿಕ್ಕ ಹುಡುಗಿ, ಅಥವಾ ಇವರು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವರು, ಹಿರಿಯರು, ಅಥವಾ ಇನ್ಯಾರೋ ಒಬ್ಬರು ಸೆಲೆಬ್ರಿಟಿ, ದೊಡ್ಡ ಸ್ಟಾರು, ಅವೆಲ್ಲ ಏನಿಲ್ಲ. ಅವರು ಏನು ಹೇಳ್ತಾರೋ, ಹೇಗೆ ಹೇಳ್ತಾರೋ, ಅವರ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಹಾಗೆ ಮಾಡಬೇಕು. ಅದು ಬರೋವರೆಗೂ ಬಿಡ್ತಾ ಇರಲಿಲ್ಲ. ಅವರು ನೋಡಿದ್ರೆ ಒಂಥರ ಸಿಕ್ಕಾಪಟ್ಟೆ ಹೆದರಿಕೆ ಆಗೋದು ಸೆಟ್ಟಲ್ಲಿ, ಯಾಕೆಂದರೆ ಅಷ್ಟು ಸ್ಟ್ರಿಕ್ಟು. ಅಫ್ಕೋರ್ಸ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರು ಯಾಕೆ ಹಾಗಿರ್ತಾಯಿದ್ರು? ಶಾರ್ಟ್ ಚೆನ್ನಾಗಿ ಬರಲಿ, ಸಿನಿಮಾ ಚೆನ್ನಾಗಿ ಬರಬೇಕು, ಓವರ್ ಆಲ್ ಉದ್ದೇಶ ಇದ್ದಿದ್ದು ಕೊನೆಗೆ ಎಂಡ್ ಪ್ರಾಡಕ್ಟು ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋದು. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಸ್ಟ್ರಿಕ್ಟು. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಅವ್ರು ಯಾವಾಗಲೂ ಆವಾಗ ಅದೇ ಶೂಟಿಂಗ್ ಶುರು ಆದಮೇಲೆ ಯಾವಾಗಲೂ ಹೇಳೋರು, ಆ್ಯಕ್ಚುಲಿ ನನಗೆ ಈ ನಾನು ಮಾಡಿದಂಥ ಪಾತ್ರ ರುಕ್ಮಿಣಿ ಪಾತ್ರಕ್ಕೆ ಆಗ ಸೌತ್ ಇಂಡಿಯಾ ಒಂದು ತುಂಬ ದೊಡ್ಡ ಹೀರೋಯಿನ್, ಪ್ರಾಬಬ್ಲಿ ಅವ್ರು ಅಷ್ಟೊತ್ತಿಗಾಗಲೇ ಒಂದು 30-40 ಸಿನಿಮಾ ಮಾಡಿದ್ರು. ತುಂಬ ಫೇಮಸ್, ತುಂಬ ಅದ್ಭುತವಾದ ನಟಿ, ವೆರಿ ವೆರಿ ಗುಡ್ ಆ್ಯಕ್ಟ್ರೆಸ್. ಇನ್ಫ್ಯಾಕ್ಟ್ ನಾನು ಅವರ ದೊಡ್ಡ ಫ್ಯಾನ್. ಅವರನ್ನು ಹಾಕ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತಿತ್ತು ನನಗೆ ಅಂತ. ಸೊ ಯಾವಾಗಲೂ ಹೇಳೋರು, ಪದೇ ಪದೇ ಹೇಳೋರು, ಯಾವುದೋ ಶಾರ್ಟ್ ನಡೀತಾ ಇರುವಾಗಲೂ ಯಾವಾಗಲೂ ಹೇಳೋರು. ನನಗೆ ಆವಾಗ ಅನಿಸೋದು, ಅಯ್ಯೋ ಯಾಕೆ ಇವ್ರು ಹಿಂಗೆ ಹೇಳ್ತಾ ಇದ್ದಾರೆ, ನಾನು ಸರಿಗೆ ಮಾಡ್ತಿಲ್ವಾ ಅಂತ. ಸೊ ನಂದೊಂದು ಅಭ್ಯಾಸ ಆಯಿತು, ಏನೇ ಆಗಲಿ, ಅಮ್ಮ ಅಫ್ಕೋರ್ಸ್ ಯಾವಾಗಲೂ ಅಲ್ಲೇ ಸೆಟ್ಟಲ್ಲೇ ಇರ್ತಾಯಿದ್ರು, ಅಂದರೆ ಸ್ವಲ್ಪ ಕ್ಯಾಮ್ರಾಯಿಂದ ಒಂಚೂರು ದೂರ ಕೂತಿರೋರು. ಬಟ್ ಹೋಗಿ ಅವ್ರನ್ನ ಎಲ್ಲನೂ ಕೇಳ್ತಾ ಇದ್ದೆ, ಸರಿಗೆ ಮಾಡಿದ್ನಾ, ಹೇಗೆ ಮಾಡಿದೆ, ಅಥವಾ ಏನು, ಪ್ರತಿಯೊಂದು ಅಮ್ಮನ ಹತ್ರ ಶೇರ್ ಮಾಡ್ಕೋತಾ ಇದ್ದೆ. ಸೊ ಹೇಳೋದು, ಅಮ್ಮಂಗೆ ಹೇಳ್ತಾ ಇದ್ದೆ, ಯಾಕಮ್ಮ ಅವ್ರು ಹಿಂಗೆ ಅಂತಾರೆ, ನಾನು ಚೆನ್ನಾಗಿ ಮಾಡ್ತಾ ಇಲ್ವಾ, ಅಥವಾ ತಪ್ಪಾಯ್ತಾ, ಯಾಕೆ ಹೀಗೆ ಅವ್ರು ಯಾವಾಗಲೂ ಹಿಂಗೆ ಇದನ್ನು ಹೇಳ್ತಾ ಇರ್ತಾರಲ್ಲ ಅಂತ. ಸೊ ಅಮ್ಮ ಏನಂತಾರೆ, ಒಂದು ರೀತಿಲಿ ಪಾಸಿಟಿವ್ ಆಗಿ ನನಗೆ ಅಡ್ವೈಸ್ ಮಾಡಿದ್ರು, ನೋಡು ನೀನು ಎಷ್ಟು ಚೆನ್ನಾಗಿ ಮಾಡಬೇಕು ಅಂತಂದರೆ ಕೊನೆಗೆ ಡೈರೆಕ್ಟ್ರು ಅಷ್ಟೇ, ಎಲ್ಲರೂ ಯಾರ್ಯಾರು ಸಿನಿಮಾ ನೋಡ್ತಾರೋ, ಆ್ಯಂಡ್ ಎಸ್ಪೆಷಲಿ ವಿಶ್ವನಾಥ್ ಅವ್ರಿಗೆ ಅನ್ನಿಸ್ಬೇಕು, ಇಲ್ಲ ಈ ರೋಲ್ಗೆ ಇವಳೇ ಕರೆಕ್ಟ್, ಇವಳೇ ಆ್ಯಪ್ಟು, ಬೇರೆ ಯಾರು ಮಾಡಿದ್ರು ಅದು ಸರಿನೇ ಹೋಗಲ್ಲ, ಚಾನ್ಸೇ ಇಲ್ಲ. ಸೊ ಶೀ ಈಸ್ ದ ರೈಟ್ ಚಾಯ್ಸ್ ಅನ್ನೋ ಹಾಗೆ ಅಷ್ಟರ ಮಟ್ಟಿಗೆ ನೀನು ಚೆನ್ನಾಗಿ ಮಾಡಬೇಕು ಅಂತ. ಸರಿ ಅಂತಂದೆ. ಮೇ ಬಿ ಈ ಒಂದು ಪಾಯಿಂಟ್ ಒಂದು ಕಾರಣ ಇರ್ಬೋದು. ನಾನು ಆಗಲೇ ಹೇಳಿದೆ ಅಲ್ವಾ, ನನ್ನಲ್ಲೇ ಒಂದು ಟ್ರಾನ್ಸ್ಫಾರ್ಮೇಷನ್ ಆಯಿತು. ಇದು ಮಾಡ್ತಾ ಮಾಡ್ತಾ ನಾನು ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದೆ. ನಾನು ಇನ್ನೂ ಚೆನ್ನಾಗಿ ಮಾಡಬೇಕು, ಇನ್ನೂ ಎಫರ್ಟ್ ಹಾಕಬೇಕು, ಆ ಒಂದು ಥಾಟ್ ಪ್ರಾಸೆಸ್ ಏನು ಬಂತು, ಮೇ ಬಿ ಅದಕ್ಕೆ ಈ ನಡೆದಿದ್ದೆಲ್ಲ ಕಾರಣ ಇರ್ಬೋದು. ವಿಶ್ವನಾಥ್ ಅವ್ರು ಹಾಗೆ ಹೇಳ್ತಾ ಇದ್ದಿದ್ದೇ ಮೇಜರ್ ಒಂದು ಪಾಯಿಂಟ್ ಇರ್ಬೋದು. ಆ್ಯಂಡ್ ಅಫ್ಕೋರ್ಸ್ ಪಂಚಮವೇದಾಗೆ ನನ್ನ ಮೊದಲನೇ ಸ್ಟೇಟ್ ಅವಾರ್ಡ್, ಬೆಸ್ಟ್ ಆ್ಯಕ್ಟ್ರೆಸ್ ಅಂತ ನನಗೆ ಮೊದಲನೇ ಸ್ಟೇಟ್ ಅವಾರ್ಡು ಸಿಕ್ತು. ಪಂಚಮವೇದಾಗೆ ಸ್ಟೇಟ್ ಅವಾರ್ಡ್ ಬಂತು. ಅಫ್ಕೋರ್ಸ್ ಅದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ. ಆದರೆ ಅದಕ್ಕೂ ಮುಂಚೆ ಕನ್ನಡ ಚಿತ್ರರಸಿಕರ ಸಂಘದ BR ಪಂತುಲು ಪ್ರಶಸ್ತಿ ಮನಮೆಚ್ಚಿದ ಹುಡುಗಿಗೆ ಬಂತು. ಕೆಲವು ವರ್ಷಗಳಾದಮೇಲೆ ಮನಮೆಚ್ಚಿದ ಹುಡುಗಿನ ತಮಿಳಲ್ಲಿ ಅನ್ನ ಕಿಳಿ ಸೊನ್ನ ಕತೆ ಅಂತ ರೀಮೇಕ್ ಮಾಡಿದ್ರು. ಅದರಲ್ಲೂ ಹೀರೋಯಿನ್ ಆಗಿ ನಾನೇ ಮಾಡಿದೆ. ಪಂಚಮವೇದಾಗೆ ನನಗೆ ಸ್ಟೇಟ್ ಅವಾರ್ಡ್ ಬಂತು. ಆದರೆ ಅದಕ್ಕೂ ಮುಂಚೆ ಮಾಡಿದಂಥ ಕೆಲವು ಸಿನಿಮಾಗಳು, ಗಂಡ ಮನೆ ಮಕ್ಕಳಿರ್ಬೋದು, ಅಥವಾ ಅವನೇ ನನ್ನ ಗಂಡ. ಅವನೇ ನನ್ನ ಗಂಡದಲ್ಲಿ
ನನಗೆ ಎಷ್ಟು ಒಳ್ಳೆ ಒಂದು ರೆಸ್ಪಾನ್ಸ್ ಬಂತು ಅಂದರೆ, ಆ ಸಿನಿಮಾದಿಂದ ನಟಿಯಿಂದ ಕಲಾವಿದೆ ಅನ್ನೋ ಒಂದು ಬಡ್ತಿ ಪಡೆದೆ. ಆ್ಯಂಡ್ ಅಷ್ಟೊತ್ತಿಗಾಗಲೇ ಒಂದು 10-12 ಸಿನಿಮಾ ಆಗಿದ್ದರಿಂದ ಪ್ರತಿಯೊಬ್ಬ ಕನ್ನಡಿಗರ ಮನೆ ಮಗಳಾಗಿ ಗುರುತಿಸ್ಕೊಂಡಿದ್ದೆ. ಇದು ಅದೆಲ್ಲದಕ್ಕಿಂತ ದೊಡ್ಡ ಅವಾರ್ಡು. ಪಂಚಮವೇದ ಬಗ್ಗೆ ಆ ಶೂಟಿಂಗ್ ಎಕ್ಸ್ಪೀರಿಯನ್ಸು ಅದೆಲ್ಲ ಹೇಳ್ತೀನಿ ಅಂದ್ಬಿಟ್ಟು ಎಲ್ಲಿಂದ ಎಲ್ಲೆಲ್ಲಿಗೂ ಹೊರಟೋಯ್ತು ಟಾಪಿಕ್ಕು. ಎನಿವೆ, ಪಂಚಮವೇದ ಶೂಟಿಂಗಲ್ಲಿ ನನ್ನ ಆರ್ಟಿಸ್ಟ್ ಒಬ್ಬರು ಯಾವಾಗಲೂ ಅವ್ರು ಮಾಡಿದಾಗ ಅವ್ರೊಬ್ಬರನ್ನ ಸ್ವಲ್ಪ ಡೈರೆಕ್ಟ್ರ್ ಅಪ್ರಿಷಿಯೇಟ್ ಮಾಡೋರು. ಹಾಂ, ವೆರಿ ಗುಡ್, ಚೆನ್ನಾಗಿದೆ ಅಂತೆಲ್ಲ. ನನಗೊಂದು ಸ್ವಲ್ಪ ಜಲಸ್ಸು, ಯಾಕೆ ನಾನು ಏನು ಮಾಡಿದ್ರು ಏನೋ ಹೇಳಲ್ಲ ಅಂತ. ಅದೇ ಅವಾಗ ಹೇಳಿದ್ನಲ್ಲ, ಅಮ್ಮನಿಗೆ ಹೋಗಿ ಹೇಳು, ಆಮೇಲೆ ಅವ್ರು ಚೆನ್ನಾಗಿ ಮಾಡು ಅಂತೆಲ್ಲ. ಸೊ ಒಂದಿನ ಇದೇ ಥರ ಯಾವುದೋ ಒಂದು ಸೀನ್ ಮಾಡ್ತಾ ಇದ್ದಾಗ ಪಾಪ ಅವ್ರ ಡೈಲಾಗೆಲ್ಲ ಪರ್ಫೆಕ್ಟಾಗಿ ಹೇಳ್ತಾಯಿದ್ರು, ಎಲ್ಲ ಚೆನ್ನಾಗಿತ್ತು. ಆದರೆ ಅಲ್ಲಿ ಆ ಡೈಲಾಗಲ್ಲಿ ಒಂದು ಪರ್ಟಿಕ್ಯುಲರ್ ವರ್ಡ್ ಬಂದಾಗ ಅದೇನೋ ಗೊತ್ತಿಲ್ಲ, ಕಾನ್ಷಿಯಸ್ ಆಗಿಬಿಟ್ಟು ಬಿಟ್ಬಿಡೋರು. ಒಂದೊಂದು ಸತಿ ಆಗತ್ತೆ, ಕೆಲವೊಂದು ಶಬ್ದಗಳು ಕೂತ್ಕೊಳ್ಳಲ್ಲ, ಆ ಪರ್ಟಿಕ್ಯುಲರ್ ಪಾಯಿಂಟಿಗೆ ಬಂದ ತಕ್ಷಣ ಕಾನ್ಷಿಯಸ್ ಆಗಿಬಿಟ್ಟು ಡೈಲಾಗ್ ಮರ್ತೋಗ್ತೀವಿ, ಹಿಂಗೆ ಆಗತ್ತೆ. ಸೊ ಪಾಪ ಅವ್ರಿಗೂ ಅವತ್ತು ಅದೇ ರೀತಿ ಆಗ್ತಾಯಿತ್ತು. ಆಲ್ಮೋಸ್ಟ್ ಎಷ್ಟು ಸತಿ ಟ್ರೈ ಮಾಡಿದ್ರೂ ಬರ್ತಾನೇ ಇಲ್ಲ. ಒಂದು ಕಡೆ ಟೇಕ್ ಮೇಲೆ ಟೇಕ್ ಆಗ್ತಾಯಿದೆ, ಗೊತ್ತಲ್ಲ, ಆಗೆಲ್ಲ ನೆಗೆಟಿವ್ ಬೇರೆ, ಅದೊಂದು ಕಡೆ ಟೆನ್ಷನ್ನು. ಒಂದು 3-4 ಗಂಟೆ ಆಗೋಯ್ತು ಇದರಲ್ಲೇ. ಆಮೇಲೆ ಅದು ಹೇಗೋ ಆಗಿ ಕೊನೆಗಂತೂ ಇಂತೂ ಆ ಸೀನ್ ಮುಗೀತು. ಅವತ್ತಿಂದ ನಮ್ಮ ಡೈರೆಕ್ಟ್ರು ಯಾರನ್ನೂ ಅಪ್ರಿಷಿಯೇಟೇ ಮಾಡ್ತಾ ಇರಲಿಲ್ಲ, ನಿಲ್ಲಿಸ್ಬಿಟ್ರು ಫುಲ್ ಬಂದು. ಸೊ ಎಲ್ರಿಗೂ ಅದೇ ಅವ್ರ ಸ್ಟ್ರಿಕ್ಟ್ ಆ್ಯಟಿಟ್ಯೂಡ್ ಇತ್ತಲ್ಲ, ಅದೇ ಕಂಟಿನ್ಯೂ ಆಯಿತು. ಅದೊಂದು. ಆಮೇಲೆ ಇನ್ನೊಂದು ನನಗಾದಂಥ ಎಕ್ಸ್ಪೀರಿಯನ್ಸ್ ಅಂದರೆ, ಕ್ಲೈಮ್ಯಾಕ್ಸಲ್ಲಿ ರಮೇಶ್ ಅವರು ಫುಲ್ ಜ್ಞಾನ ತಪ್ಪೋಗಿರ್ತಾರೆ. ಸೊ ನಾನು ಅವ್ರನ್ನ ಎಳ್ಕೊಂಡು ಹೋಗಿ ಆ ಬೋಟಲ್ಲಿ ಹಾಕ್ಕೊಂಡು ಹೋಗಬೇಕು. ಜ್ಞಾನ ತಪ್ಪೋಗಿದ್ದಾರೆ ಅಂದರೆ ಅವ್ರು ಹೀಗೆ ಬಿದ್ದಿರ್ಬೇಕಲ್ಲ, ನಾನು ಎಳಿಬೇಕು, ಅಲ್ಲ ಆ ಕಲ್ಲು ಮಣ್ಣು ಇದರಲ್ಲೆಲ್ಲ ಎಳಿಬೇಕು. ಎಷ್ಟು ಹಿಂಗೆ ಎಳೆದ್ರೂ ಆಗ್ತಾಯಿಲ್ಲ ನನ್ನ ಕೈಲಿ. ಕಷ್ಟಪಟ್ಟು ಎಳಿತಾ ಇದ್ದೀನಿ. ಡೈರೆಕ್ಟ್ರ್ ಮಾಮೂಲಿ, ಇದು ಹಂಗೆ ಸರಿಗಿಲ್ಲ, ಹಂಗೆ ಮಾಡಮ್ಮ ಅಂತ ಏನು ನಡೀತಾನೆ ಇತ್ತು. ಒಂದಿನ ಪೂರ್ತಿ ಹಂಗೆ ಆಯಿತು, ಕಂಪ್ಲೇಂಟ್. ಆಮೇಲೆ ನಾನು ಮಾಮೂಲಿ, ನಂಗೆ ಗೊತ್ತಲ್ಲ ಎಲ್ಲದಕ್ಕೂ ಅಮ್ಮ ನೋಡಮ್ಮ ಹಿಂಗೆ ಹೇಳ್ತಾ ಇದ್ದಾರೆ, ನನ್ನ ಕೈಯಲ್ಲಿ ಆಗ್ತಾಯಿಲ್ಲ, ಏನು ಮಾಡಲಿ ಅಂತ. ಅಮ್ಮ ಆವಾಗ ತಿರ್ಗಾ ಒಂದು ಟ್ರಿಕ್ ಹೇಳ್ಕೊಟ್ರು. ನೀವೊಂದು ಕೆಲಸ ಮಾಡು ಸರ್, ಅಂದರೆ ಕೇಳು, ಸರ್ ಪ್ಲೀಸ್ ಸರ್, ನಂಗೆ ಗೊತ್ತಾಗ್ತಾ ಇಲ್ಲ, ನೀವು ಒಂದು ಸತಿ ತೋರಿಸ್ಕೊಡ್ತೀರಾ ಹೇಗೆ ಮಾಡಬೇಕು ಅಂತ? ನೀವು ಹೇಳ್ತಾ ಇದ್ದೀರಾ, ನೀವೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ, ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ನೀವು ಒಂದು ಸತಿ ಮಾಡಿ ತೋರಿಸಿ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ ಅಂತ. ಸೊ ಫುಲ್ ಪ್ರಿಪೇರ್ಡ್ ಆಗೋದೆ. 1-2 ಶಾರ್ಟ್ ಆಯಿತು, ತಿರ್ಗಾ ಸೇಮ್, ಇಲ್ಲಮ್ಮ ಅದು ಹಂಗಲ್ಲಮ್ಮ, ಹಿಂಗೆ ಮಾಡ್ಬೇಕಮ್ಮ ಅಂತ ನಾನು ಹೇಳಿದೆ. ಸರ್ ನಂಗೆ ಗೊತ್ತಾಗ್ತಾಯಿಲ್ಲ, ಪ್ಲೀಸ್ ಮಾಡಿ ತೋರಿಸಿ ಅಂತ. ಹಾಂ ಸರಿ ಅಂತ ಅಂದ್ಬಿಟ್ಟು ಅವ್ರು ಹಿಂಗೆ ಹೇಳಿದ್ರು, ಆಗ್ತಾಯಿಲ್ಲ ಅಂತ. ಆಮೇಲೆ ಅವರೇ ಅಕ್ಸೆಪ್ಟ್ ಮಾಡಿಕೊಂಡ್ರು. ಹೌದಮ್ಮ, ತುಂಬ ಕಷ್ಟ, ಸಾರಿ ಆಯಿತಾ, ನಾ ಹೇಳಲ್ಲ ಇನ್ನು, ಸಾರಿ ನಂಗೆ ನಿನ್ನ ಕಷ್ಟ ಏನು ಅಂತ ಗೊತ್ತಾಯಿತು, ಓಕೆ ನೀನು ಮಾಡು ಅಂದು. ಅದೊಂದು ಎಕ್ಸ್ಪೀರಿಯನ್ಸ್. ಇನ್ನೊಂದು ಎಕ್ಸ್ಪೀರಿಯನ್ಸ್ ಏನು ಅಂದರೆ, ಯಾವಾಗಲೂ ವಿಶ್ವನಾಥ್ ಅವರು ಇದನ್ನು ಅವರು ಸುಮಾರು ಕಡೆ ಹೇಳಿ ನನ್ನ ಚೆನ್ನಾಗಿ ಗೇಲಿ ಮಾಡಿದ್ದಾರೆ. ಆ ಒಂದು ಸೀನ್ನಲ್ಲಿ ನಂದು ಏನು ಮಾತಿಲ್ಲ, ಏನಿಲ್ಲ. ಅಪ್ಪ ಬೇರೆ ಬೇರೆ ಎಲ್ಲ ಪಾತ್ರಗಳೆಲ್ಲ ಮಾತಾಡ್ತಾ ಇರ್ತಾರೆ, ಸುಮಾರು ದೊಡ್ಡ ಸೀನ್ ಅದು. ನಾನು ಸುಮ್ಮನೆ ಹಿಂಗೆ ಕೂತಿರ್ತೀನಿ, ಬೈಸ್ಕೊಂಡಿರ್ತೀನಿ, ಅಳ್ತಾ ಹಿಂಗೆ ಕೂತಿರ್ತೀನಿ. ಅದು ಆ ಸೀನ್ ಶುರು ಮಾಡಿದ್ದು ಮಧ್ಯಾಹ್ನ ಲಂಚ್ ಬ್ರೇಕ್ ಆಗತ್ಲು. ಕುಂದಾಪುರದ ಬಿಸಿಲು ಗೊತ್ತಲ್ಲ ಹೇಗಿರುತ್ತೆ ಅಂತ. ನಾವು ಶೂಟ್ ಮಾಡಿದ್ದು ಏಪ್ರಿಲ್ ಮೇನಲ್ಲಿ, ಊಟ ಎಲ್ಲ ಆಗಿದೆ, ಆಮೇಲೆ ಶೆಕೆ ಹಿಂಗೆ ಕೂತಿದ್ದೀನಿ, ನಡೀತಾ ಇದೆ. ಒಂದು ಶಾರ್ಟ್ ಆಗತ್ಲು, ಆ ಪೊಸಿಷನ್ ಚೇಂಜ್ ಮಾಡೋಂಗಿಲ್ಲ, ಹಾಗೆ ಕೂತಿದ್ದೆ. ಯಾವಾಗಲೂ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನು, ಹಾಗೇ ನಂಗೆ ಗೊತ್ತೇ ಆಗಿಲ್ಲ. ಅವರು ಶಾರ್ಟ್ ಕಟ್ ಹೇಳಿದ್ದಾರೆ, ಆಮೇಲೆ ಇನ್ನೇನೋ ಲೈಟಿಂಗ್ ಚೇಂಜ್ ಮಾಡಬೇಕು, ಪರವಾಗಿಲ್ಲ ಹೇಳು ಅಂದಿದ್ದಾರೆ, ನಂಗೆ ಗೊತ್ತೇ ಆಗಿಲ್ಲ. ನಾನು ಹಂಗೆ ಕುತ್ಕೊಂಡು ಹಂಗೆ ನಿದ್ದೆ ಹೊಡಿತಾ ಇದ್ದೀನಿ. ಆಮೇಲೆ ಹಾಗೆ ಕಂಟಿನ್ಯೂ ಆಗಿದೆ. ಅಯ್ಯೋ ದೇವ್ರೆ, ಎಷ್ಟು ರೇಗ್ಸೋರು ಅಂದರೆ, ಎಷ್ಟು ವರ್ಷ ರೇಗ್ಸೋರು ಅಂದರೆ, ಯಾವಾಗಲೂ ಹೇಳೋರು ಏನು ಫಸ್ಟ್ ಕಲಾವಿದೆ ಈ ಥರ ನಿದ್ದೆ ಮಾಡಿರೋದು ಅಂತ. ಅಫ್ಕೋರ್ಸ್ ಈ ಥರ ತುಂಬ ಕತೆಗಳಾಗಿರುತ್ತೆ, ತುಂಬ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆರ್ಟಿಸ್ಟ್ಗಳಿಗೆ, ಆದರೆ ಅವ್ರು ಯಾವಾಗಲೂ ನನ್ನನ್ನು ರೇಗ್ಸೋರು. ಆಮೇಲೆ ಇನ್ನೊಂದು ಕ್ಲೈಮ್ಯಾಕ್ಸ್ ಸಾಂಗ್ ಅಲ್ಲ, ಒಂದು ಪ್ಯಾಥೋಸ್ ಸಾಂಗು,
ನೀ ತಂದ ಪ್ರೀತಿ ಅಂತ ಆ ಸಾಂಗು. ಸೊ ಅವ್ರೇನು ಎಕ್ಸ್ಪ್ಲೈನ್ ಮಾಡಿದ್ರು, ತುಂಬ ಅಷ್ಟೊತ್ತಿಗೆ ಈ ರುಕ್ಮಿಣಿ ಒಂಥರ ಒಂದು ಸೀರಿಯಸ್, ಸ್ವಲ್ಪ ಮೆಚುರಿಟಿ ಬಂದಿರುತ್ತೆ ಈ ಪಾತ್ರಕ್ಕೆ. ಹೀಗೆಲ್ಲ ಆಗೋಗಿದೆ, ಅವ್ಳಿಗೊಂಥರ ಒಂದು ಬೇಜಾರು, ಈ ಕಡೆ ಲವರ್ ಇಲ್ಲ, ಮದುವೆ ಫಿಕ್ಸ್ ಆಗೋಗ್ಬಿಟ್ಟಿದೆ ಇನ್ನೊಬ್ರ ಜೊತೆ. ಸೊ ತುಂಬ ಬೇಜಾರಲ್ಲಿರೋದ್ರಿಂದ ಒಂಥರ ಕಲ್ಲಾದಂಗೆ ಆಗೋಗ್ಬಿಟ್ಟಿದ್ದಾಳೆ ಅಂತ. ಸೊ ಸಾಂಗಲ್ಲಿ ಹಂಗಿರಬೇಕು ನಿನ್ನ ಎಕ್ಸ್ಪ್ರೆಷನ್ನು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಅಂತ. ಹಾಂ ಸರಿ ಅಂದೆ. ಸಾಂಗಲ್ಲೇನು ಮೂಮೆಂಟ್ ಇದೆ ಆ ಸಾಂಗಲ್ಲಿ, ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಹೋಗ್ಬೇಕು, ಇಲ್ಲಿಂದ ಇನ್ನೊಂದು ಕಡೆಗೆ ನಡ್ಕೊಂಡು ಹೋಗ್ಬೇಕು, ಆ ಥರ ಥ್ರೂ ಔಟ್ ಸಾಂಗ್ ಆ ಮೂಮೆಂಟ್ ಇದೆ. ಸೊ ನಾನೇನು ಮಾಡಿದೆ, ನಡ್ಕೊಂಡು ಹೋಗ್ತಾ ಇದ್ದೆ. ಅಂದರೆ ನೀವು ನಡ್ಕೊಂಡು ಹೋಗುವಾಗ ನಾರ್ಮಲ್ ಆಗಿದ್ರೆ ಕೈ ಬೀಸ್ಕೊಂಡು ನಡಿತೀವಿ, ಇಲ್ದಾರೆ ಹಿಂಗೆ ಅಲ್ವಾ, ಸುಮ್ಮನೆ ಹಿಂಗೆ. ಸಾಂಗ್ ಶೂಟ್ ಮಾಡುವಾಗ ಅವ್ರು ಏನೂ ಹೇಳಿಲ್ಲ. ಆಮೇಲೆ ಡಬ್ಬಿಂಗಲ್ಲಿ ನೋಡು ಒಳ್ಳೆ ಹಿಂಗೆ ಬಿದ್ರ ಬೊಂಬೆ ಥರ ಹಿಂಗೆ ನಡೆದಿದ್ಯಾ, ಯಾಕೆ ಹಂಗೆ ನಡೆದಿದ್ಯಾ ಅಂತ. ಇದೊಂದು ಸ್ವಲ್ಪ ದಿನ ಹಂಗೆ ನನಗೆ ಬೇರೆ ಶೂಟಿಂಗಲ್ಲೂ ಅವ್ರ ಜೊತೆ ಸುಮಾರು ಸಿನಿಮಾಗಳು ಮಾಡಿದ್ನಲ್ಲ, ಯಾವಾಗಲೂ ಹೇಳೋರು. ಸೊ ಇದೊಂದು ಎಕ್ಸ್ಪೀರಿಯೆನ್ಸು. ಅದಾದಮೇಲೆ ಕಲ್ತ್ಕೊಂಡೆ, ನೆಕ್ಸ್ಟ್ ಟೈಮ್ ಇವ್ರ ಹತ್ರ ಕೆಲಸ ಮಾಡುವಾಗ ನೀವು ಹೇಳಿ, ನಿಮ್ಗೆ ಹೆಂಗೆ ಬೇಕು ಅಂತ ಹೇಳಿ ಹಂಗೆ ಮಾಡ್ತೀನಿ, ಆಮೇಲೆ ನೀವು ಬೇರೆ ಥರ ಹೇಳಬೇಡಿ ಅಂತ ಅಂದ್ಬಿಟ್ಟು ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಇನ್ನು ಇದೆಲ್ಲ ಈ ಕಡೆ ಆ್ಯಕ್ಟಿಂಗ್ ಸೈಡ್ ಆಯಿತು ಅಂತಂದರೆ, ಆಫ್ ದಿ ಕ್ಯಾಮ್ರಾ ಅಂತಂದರೆ, ಆಗ ನನ್ನ ಸ್ಟಾಫ್ ಅಂದರೆ ನನ್ನ ಮೇಕಪ್ನವರು, ಹೇರ್ ಡ್ರೆಸ್ ಎಲ್ಲ ಅವಾಗೆಲ್ಲ ಚೆನ್ನೈಯಿಂದನೇ ಬರ್ತಾ ಇದ್ದಿದ್ದು, ಅಂದರೆ ಮಡ್ರಾಸಿಂದ ಬರ್ತಾಯಿದ್ರು. ನನ್ನ ಮೇಕಪ್ ಮ್ಯಾನ್ ಶಿವ ಅಂತ ಮಡ್ರಾಸ್ ಹುಡುಗ. ಸೊ ನಾವು ಈ ಥರ ಕುಂದಾಪುರಕ್ಕೆ ಹಿಂಗೆ 2 ತಿಂಗಳು 3 ತಿಂಗಳೆಲ್ಲ ಶೂಟಿಂಗ್ ಹೋಗ್ಬೇಕಲ್ಲ. ಸೊ ಮೇಕಪ್ ಮೆಟೀರಿಯಲ್ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಇಟ್ಕೊಂಡಿರೋರು, ಯಾಕೆಂದರೆ ಖಾಲಿ ಆಗೋದ್ರೆ ಏನಾದರೂ ಹಾಳಾದರೆ ಅಂತ ಅಂದ್ಬಿಟ್ಟು. ಆಗ ಲ್ಯಾಕ್ಮಿದು 85 ನಂಬರ್ ಲಿಪ್ಸ್ಟಿಕ್ಕು. ಸೊ ಅದು ಆ ಕ್ಯಾರೆಕ್ಟ್ರಿಗೆ, ನನ್ನ ಸ್ಕಿನ್ ಟೋನ್ಗೆ ಸೂಟ್ ಆಗುತ್ತೆ ಅಂತ ಆ ಪರ್ಟಿಕ್ಯುಲರ್ ಪಂಚಮೇದಾಗ ಆ ಶೇಡ್ ಯೂಸ್ ಮಾಡ್ತಾ ಇದ್ದಿದ್ದು. ಅವನು ಲಿಪ್ಸ್ಟಿಕ್ ಎಲ್ಲ ಹಾಕೋತಾ ಇದ್ದೆ. ಬಟ್ ಅವ್ನು ಯಾವಾಗಲೂ ಹೇರ್ ಡ್ರೆಸ್ಸರ್ಗೆ ಹೇಳೋದು, ಅವರೆಲ್ಲ ತಮಿಳಲ್ಲಿ ಮಾತಾಡ್ಕೊಳ್ಳೋರಲ್ಲ, ಪುಷ್ಪ ಅಂತ ನನ್ನ ಹೇರ್ ಡ್ರೆಸ್ಸರ್, ಅಕ್ಕ ನೋಡಕ್ಕ ಹೊಸ ಲಿಪ್ಸ್ಟಿಕ್ಕು ಇನ್ನೂ ನೆನ್ನೆ ತೆಗೆದಿದ್ದೀನಿ, ಏನು ಅಂತ ಗೊತ್ತಿಲ್ಲ, ಇದು ಆಗಲೇ ಇಷ್ಟೊಂದು ಖಾಲಿ ಆಗೋಗ್ಬಿಟ್ಟಿದೆ, ನಾನು ಇಷ್ಟೇ ತಂದಿದ್ದು 4 ಟ್ಯೂಬ್ 5 ಟ್ಯೂಬ್ ತಂದಿದ್ದೆ, ಇದು ಖಾಲಿ ಆಗ್ಬಿಟ್ಟಿದೆ, ಇನ್ನೂ ಬೇಕಲ್ಲಕ್ಕ, ಏನಾಯಿತು, ಈ ಟಚಪ್ ಹುಡುಗ ಏನಾದರೂ ಅಸಿಸ್ಟೆಂಟ್ ಏನಾದರೂ ಬೀಳಿಸ್ಬಿಟ್ನಾ, ಏನಾಯಿತು ಎಲ್ಲ ಅವರು ಫುಲ್ ದಿನ ಯಾವಾಗಲೂ ಕನ್ಫ್ಯೂಷನ್. ಒಂದಿನ ಟಚಪ್ ಮಾಡ್ಕೋತಾ ಇರುವಾಗ ಒಂದು ಸ್ವಲ್ಪ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ಲಿಪ್ಸ್ಟಿಕ್ ತಿಂದೆ. ಅದನ್ನು ಪುಷ್ಪ ನೋಡ್ಬಿಟ್ರು, ಅಯ್ಯಯ್ಯೋ ನೀನು ತಿಂತಾ ಇರೋದು, ನೀನು ಯಾಕೆ ತಿಂತೀಯ ಅಂತ. ನನಗೆ ಗೊತ್ತೇ ಇಲ್ಲ, ಐ ಥಿಂಕ್ ನಾನು ಒಬ್ಬಳೇ ಅನಿಸುತ್ತೆ ಲಿಪ್ಸ್ಟಿಕ್ನ ಒಳ್ಳೆ ಚಾಕ್ಲೇಟ್ ಥರ, ಅದೇನೋ ಗೊತ್ತಿಲ್ಲ, ಆ ಫ್ಲೇವರ್ ನಂಗೆ ತುಂಬ ಇಷ್ಟ ಆಗೋದು. ಪರ್ಟಿಕ್ಯುಲರಾಗಿ ಆ ಕಲರ್ 85 ನಂಬರ್ದು. ಹೆಂಗೆ ಅಂದರೆ ಬಿಟ್ಟಿದ್ದಿದ್ರೆ ನಾನು ದಿನಕ್ಕೊಂದೊಂದು ಲಿಪ್ಸ್ಟಿಕ್ ಹಾಗೆ ಕಡ್ಕೊಂಡು ತಿಂದ್ಬಿಡ್ತಾ ಇದ್ದೆ ಅನಿಸುತ್ತೆ. ಸೊ ಅವತ್ತಿಂದ ಲಿಪ್ಸ್ಟಿಕ್ ಕೈಗೆ ಕೊಟ್ಟರೆ ಪುಷ್ಪ ಯಾವಾಗಲೂ ಎದುರಿಗೆ ನಿಂತಿರೋರು, ಅವರು ಪೊಟ್ಕೊ ಅಂತನಾರು, ಆಮೇಲೆ ಇಸ್ಕೊಂಬಿಡೋರು, ಎಲ್ಲಿ ಕಚ್ಚಿ ತಿಂದ್ಬಿಡ್ತೀನಿ ಅಂತ. ಅದೊಂದು ತುಂಬ ಮಾಡ್ತಾ ಇದ್ದೆ. ಆಮೇಲೆ ನಾವು ಶೂಟ್ ಮಾಡ್ತಾ ಇದ್ದಿದ್ದಂಥ ಮನೆ, ಅಂದರೆ ನನ್ನ ಮನೆ ಅಂತ ಏನು ತೋರಿಸಿದ್ದಾರೆ, ಅದು ಒಬ್ಬರು ರಿಟೈರ್ಡ್ ಜಡ್ಜ್ ಮನೆ, ಹೆಗ್ಡೆ ಅಂತ. ಅವ್ರ ಪೂರ್ತಿ ಹೆಸರು ಇವಾಗ ನನಗೆ ನೆನಪಿಲ್ಲ. ಅವ್ರ ಮನೇಲಿ ಶೂಟ್ ಮಾಡ್ತಾ ಇದ್ದಾಗ ಅವ್ರಿಗೆ ನಾನು ನೋಡಿದ್ರೆ ಅವ್ರ ಮೊಮ್ಮಗಳು ನೋಡ್ದಾಗ ಅನ್ಸೋದಂತೆ, ಅವರೆಲ್ಲೋ ಅಬ್ರಾಡಲ್ಲಿದ್ದರು. ಸೊ ನಾನು ಹೋಗೋ ಅಷ್ಟೊತ್ತಿಗೆ ದಿನ, ಅಂದರೆ ನಾವು ಹೋಟೆಲಿಂದ ಲೊಕೇಶನ್ಗೆ ಹೋಗೋ ಅಷ್ಟೊತ್ತಿಗೆ ಅವ್ರ ಮನೇಲಿ ಹಸು ಎಲ್ಲ ಸಾಕಿದ್ರು. ಅವರು ಹೆಗ್ಡೆ ಅವ್ರ ವೈಫ್ ಬಂದು ಹಸುವಿನ ಹಾಲು ಕರೆದು, ಲೈಫಲ್ಲಿ ನಾನು ಅದೇ ಫಸ್ಟ್ ಟೈಮ್, ಅಂದರೆ ಹಸುವಿನ ಹಾಲು ಅಂದರೆ ಆಗ್ತಾನೆ ಕರೆದಿದ್ದ ಹಾಲನ್ನ, ಹಸಿ ಹಾಲನ್ನ, ಸಾಮಾನ್ಯವಾಗಿ ಕಾಯಿಸಿ ಕುಡಿತೀವಲ್ವ, ಹಸಿ ಹಾಲನ್ನ ಕುಡಿದಿದ್ದು ಅದೇನೋ ತುಂಬ ಒಳ್ಳೆಯದು ದೇಹಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಕಾಯ್ಕೊಂಡಿರೋರು. ನಾನು ಅಲ್ಲಿ ಕಾರ್ ಇಳಿದಿದ್ದ ತಕ್ಷಣ ಹಾಲು ಕರೆದು ತಂದು ಕೊಡೋರು. ಸೊ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಐ ಥಿಂಕ್ ಆ ಇಡೀ ಶೂಟಿಂಗಲ್ಲಿ ದಿನ ಹಾಲು ಕುಡಿತಾ ಇದ್ದಿದ್ದು, ಅದು ಹಸುವಿನ ಹಾಲು, ಹಸಿ ಹಾಲು. ಅದಾದಮೇಲೆ ಹಾಲೇ ಕುಡ್ದಿಲ್ಲ ನಾನು, ನನಗೆ ಹಾಲಾಗಲ್ಲ. ಅದೊಂದು ಎಕ್ಸ್ಪೀರಿಯೆನ್ಸು. ಆಮೇಲೆ ಹಾಂ, ಪುಷ್ಪನ ನಾನು ತುಂಬ ಗೊಳಿಕೋತಾ ಇದ್ದೆ. ಇನ್ನೊಂದು ಅಭ್ಯಾಸ ಇತ್ತು ನನಗೆ, ಹೇರ್ ಡ್ರೆಸ್ ಮಾಡಿದಾಗ ಪಿನ್ನೆಲ್ಲ ಹಾಕಿರ್ತಾರೆ ಗೊತ್ತಾ, ಮೊದಲೇ ಅಲ್ಲಿ ಸೆಕೆ, ಅಲ್ಲೆಲ್ಲೋ ಚುಚ್ಚೋದು, ಒಂಥರ ಇಚ್ಚಿಂಗ್ ಆಗೋದು, ಪಿನ್ ತೆಗಿಯೋದು, ಎಸ್ಬಿಡೋದು, ಆಮೇಲೆ ಅದೆಲ್ಲೋ ಕೂದಲೆಲ್ಲ ಬಿಚ್ಚೋಗೋದು. ಪುಷ್ಪ ನೋಡಿದಾಗಲೆಲ್ಲ ಅಯ್ಯೋ ಎನ್ನಮ್ಮ ಕಣ್ಣ ಏ ಎಪ್ಡಿ ಪಂಡ್ರೆ ಅಂತ,
ನೀನು ಈ ಥರ ಎಲ್ಲ ಪಿನ್ ಎಲ್ಲ ತೆಗೆದು ತೆಗೆದು ಎಸಿತಾ ಇದ್ರೆ ಅವಾಗ ಆ ಥರ ಮೆಟೀರಿಯಲ್ಗಳೆಲ್ಲ ಅಲ್ಲೆಲ್ಲ ಸಿಗ್ತಾ ಇರಲಿಲ್ಲ. ಬೇಕು ಅಂತಂದರೆ ಏನು ಮಾಡಬೇಕು ಪಾಪ, ತೊಂದರೆ ತಾನೆ. ಆದರೆ ನನಗೆ ಅದ್ರದ್ದು ಇದೇ ಇಲ್ಲ, ನಂಗೆ ಹಿಂಸೆ ಆಗ್ತಾಯಿದೆ, ತೆಗಿ ಮೆತ್ತಿಗೆ ಎಸ್ಬಿಡು. ಆವಾಗ ಪುಷ್ಪಂಗೆ ಗೊತ್ತಿತ್ತು ನಾನು ಅಮ್ಮನ ಕಂಡ್ರೆ ತುಂಬ ಹೆದರ್ತೀನಿ ಅಂತ. ಸೊ ಪಿನ್ ಕೈ ಹಿಂಗೇನಾದ್ರು ತಲೆ ಕಡೆಗೆ ಹೋಯ್ತು ಅಂದರೆ ಕಣ್ಣ ಅಮ್ಮಗೆ ಸೊಲ್ಲಿಡ್ರೆ ಅಂತ ತಕ್ಷಣ ಕ್ವೈಟ್. ಲಿಪ್ಸ್ಟಿಕ್ಕು ಅಷ್ಟೇ, ಅಮ್ಮಗೆ ಸೊಲ್ಲಿಟ್ಟುಮ್ಮ ಅಂತಂದರೆ ಅಷ್ಟೇ ಹೆದರ್ಕೊಂಡು ಸುಮ್ಮನಾಗೋಗ್ಬಿಡ್ತಾ ಇದ್ದೆ, ಮಾಡ್ತಾನೆ ಇರಲಿಲ್ಲ. ಹೀಗೆ ನೆನ್ಸ್ಕೊಂಡ್ರೆ ಅನ್ಸುತ್ತೆ ನಾನು ಯಾಕೆ ಆ ಲಿಪ್ಸ್ಟಿಕ್ ಎಲ್ಲ ಹಾಕಿ ತಿಂತಾ ಇದ್ದೆ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಹೇಳಿದೆ, ಈಗ ಸಿನಿಮಾ ಕತೆ ಬಗ್ಗೆ ಹೇಳ್ತೀನಿ. ಅಫ್ಕೋರ್ಸ್ ತುಂಬ ಜನ ಪಂಚಮೇಧ ಸಿನಿಮಾ ನೋಡಿರ್ತೀರ. ಕತೆ ಏನು ಅಂದರೆ, ಈ ರುಕ್ಮಿಣಿ ಪಾತ್ರ ಅಂದರೆ ನಾನು ಮಾಡಿದಂಥ ಪಾತ್ರ, ಹಳ್ಳಿ ಹುಡುಗಿ, ಹಳ್ಳಿಲಿರ್ತಾಳೆ. ರಾಮಕೃಷ್ಣ ಅವರು ಅಂದರೆ ಹಿರಿಯರು ಮಾತಾಡ್ಕೊಂಡಿರ್ತಾರೆ ಮದುವೆಗೆ ಹೋಗಿ ಹುಡುಗಿ ನೋಡ್ಕೊಂಡು ಬಾ ಅಂತ. ಆದರೆ ರಾಮಕೃಷ್ಣ ಅವ್ರಿಗೆ ಒಬ್ಬ ಗರ್ಲ್ ಫ್ರೆಂಡ್ ಆಲ್ರೆಡಿ ಇರೋದ್ರಿಂದ ಅವ್ರಿಗೆ ಬರೋಕ್ಕೆ ಇಷ್ಟ ಇರಲ್ಲ. ಸೊ ಅವರು ಫ್ರೆಂಡನ್ನು ಅಂದರೆ ರಮೇಶ್ ಅವ್ರು ಮಾಡಿದಂಥ ಪಾತ್ರನ, ನೀನು ಸುಮ್ಮನೆ ಹೋಗಿ ನೋಡ್ಕೊಂಡು ಬಾ, ಆಮೇಲೆ ನಾನು ಹ್ಯಾಂಡಲ್ ಮಾಡ್ತೀನಿ ಅಂತ. ಸೊ ರಮೇಶ್ ಅವರು ಬರ್ತಾರೆ, ಬಂದು ಹುಡುಗಿನೆಲ್ಲ ನೋಡ್ತಾರೆ. ವಾಪಸ್ ಹೋಗುವಾಗ ಈ ರುಕ್ಮಿಣಿ ತರಲೆ ಗೊತ್ತಲ್ಲ ಏನೋ ಮಾಡಿ ಎಡವಟ್ ಮಾಡಿ ಆಕ್ಸಿಡೆಂಟ್ ಆಗಿ ರಮೇಶ್ ಅವರು ಅದೇ ಊರಲ್ಲಿ ಅಂದರೆ ಉಳ್ಕೊಳ್ಳೋ ಹಾಗಾಗತ್ತೆ. ಸೊ ಹೋಗ್ತಾ ಹೋಗ್ತಾ ಅಫ್ಕೋರ್ಸ್ ರುಕ್ಮಿಣಿಗೆ ಮೊದಲಿಂದನೂ ಇಷ್ಟ ಇರುತ್ತೆ, ಇಷ್ಟಪಡ್ತಾ ಇರ್ತಾಳೆ. ಆದರೆ ಈ ರಮೇಶ್ ಅವ್ರಿಗೆ ಇಷ್ಟ ಇರಲ್ಲ. ಆದರೆ ಹೋಗ್ತಾ ಹೋಗ್ತಾ ಅವ್ರಿಗೂ ಈ ರುಕ್ಮಿಣಿ ಇಷ್ಟ ಆಗ್ತಾ ಹೋಗ್ತಾಳೆ. ಸೊ ಇಬ್ಬರು ಇಷ್ಟಪಡ್ತಾರೆ. ಬಟ್ ಆ ಟೈಮಲ್ಲಿ ರಾಮಕೃಷ್ಣ ಅವ್ರು ವಾಪಸ್ ಬಂದುಬಿಡ್ತಾರೆ, ಏಕೆಂದರೆ ಅವ್ರ ಗರ್ಲ್ ಫ್ರೆಂಡ್ ಅವ್ರಿಗೆ ಕೈ ಕೊಟ್ಟಿರ್ತಾಳೆ. ಸೊ ಹಾಗಾಗಿ ಅವರು ವಾಪಸ್ ಬರ್ತಾರೆ. ರಮೇಶು ಒರಿಜಿನಲ್ ಅಲ್ಲ, ಅಂದರೆ ಅವರೆಲ್ಲ ಆ್ಯಕ್ಚುಯಲ್ ಮದುವೆ ಗಂಡು ಅಂತ ಗೊತ್ತಾಗಿ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಮೇಲೆ ಮದುವೆ ಎಲ್ಲ ಫಿಕ್ಸ್ ಆಗುತ್ತೆ. ಹೀಗೆ ಈ ಕತೆ ಸಾಗ್ತಾ ಹೋಗುತ್ತೆ. ಅದರಲ್ಲಿ ಒಂದು ಕ್ಯೂಟ್ ಲವ್ ಸ್ಟೋರಿ ಇತ್ತು, ಎಮೋಷನ್ಸ್ ಇತ್ತು, ಕಾಮಿಡಿ ಇತ್ತು, ಒಂದು ಫ್ಯಾಮಿಲಿ ಬಾಂಡಿಂಗ್ ಅದೆಲ್ಲನೂ ಇತ್ತು. ಇನ್ನು ಸುಮಾರು ಅಂಶಗಳೆಲ್ಲ ಇತ್ತು. ನನಗನ್ಸುತ್ತೆ ಈಗಿನ ಸಿನಿಮಾದಲ್ಲಿ ಈ ಒಂದು ಸಿನಿಮಾ ನೋಡ್ತಾ ಇದ್ದರೆ, ಹೌದು ಈ ಪಾತ್ರ ನಾನೇ, ಅಥವಾ ಈ ಸನ್ನಿವೇಶಗಳು ಈ ಥರದ್ದು ಇನ್ಸಿಡೆಂಟ್ಗಳು ನನ್ನ ಲೈಫಲ್ಲಿ ನಡೆದಿದೆ, ಅಥವಾ ನಾನು ನೋಡಿದ ಕಡೆ ಈ ಥರ ನಡೆದಿದೆ ಅಂತನೋ, ಎಲ್ಲೋ ಒಂದು ಕಡೆ ಆ ಕನೆಕ್ಟಿವಿಟಿ ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗಳಿಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸಿ. ಜೆನ್ಸಿಯಿಂದ ಶುರುವಾಗಿ ಜೆನ್ ಆಲ್ಫಾಗೆ ಹೋಗಿ ಕೊನೆಗೆ ನನ್ನ ಆಲ್ಫಾ ದಿನಗಳ ಮತ್ತು ಅದರ ಅನುಭವಗಳನ್ನೆಲ್ಲ ಹೇಳ್ಕೊಂಡಿದ್ದಾಯಿತು. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ತಾತ ಅಜ್ಜಿ ನಮ್ಮ ಅಪ್ಪ ಅಮ್ಮ ನೋಡಿ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇತ್ತಿಲ್ಲಪ್ಪ ಅನ್ನೋರು. ನಮ್ಮ ಅಪ್ಪ ಅಮ್ಮ ನಮ್ಮನ್ನು ನೋಡಿ ನಮ್ಮ ಕಾಲದಲ್ಲಿ ನಾವು ಹೀಗೆಲ್ಲ ಇತ್ತಿಲ್ಲಪ್ಪ ಅಂತ ಅವ್ರು ಅನ್ನೋರು. ಈಗ ನಾವು ಜೆನ್ಸಿ ಅವ್ರು ನೋಡಿ ನಮ್ಮ ಕಾಲದಲ್ಲಿ ಹೀಗೆಲ್ಲ ಇತ್ತೇ ಇತ್ತಿಲ್ಲ, ಚಾನ್ಸೇ ಇಲ್ಲ ಅಂತ ನಾವು ಅಂತ ಇದ್ದೀವಿ. ತಾತ ಅಜ್ಜಿ ಕಾಲದಲ್ಲಿ ಬರೀ ರೇಡಿಯೋ ಇತ್ತು, ನಮ್ಮ ಅಪ್ಪ ಅಮ್ಮನ ಕಾಲದಲ್ಲಿ ಟಿ ವಿ ಇತ್ತು, ನಮ್ಮ ಕಾಲದಲ್ಲಿ ಕಂಪ್ಯೂಟ್ರು, CD, DVD ಬಂತು. ಇನ್ನು ಜೆನ್ಸಿ ಕಾಲಕ್ಕೆ ಮೊಬೈಲು 5G, ಇನ್ನು ಆಲ್ಫಾ ಕಾಲಕ್ಕೆ ಬರೀ AI. ಮಾತೇ ಇದೆ ಅಲ್ವಾ, ಬದಲಾವಣೆ ಜಗತ್ತಿನ ನಿಯಮ ಅಂತ. ಹಾಗೆ ಬದಲಾಗ್ತಾ ಆಗ್ತಾ ನಾವು ಆ ಬದಲಾವಣೆಗೆ ಹೊಂದ್ಕೊಂಡು ಹೋಗಬೇಕು ಅಲ್ವಾ. ಆದರೆ ಎಮೋಷನ್ಸ್ ಮಾತ್ರ ಯಾವತ್ತೂ ಬದಲಾಗಲ್ಲ, ಆ್ಯಂಡ್ ಅದು ಬದಲಾಗಲೂಬಾರ್ದು. ನಾವೆಲ್ಲರೂ ಓಡ್ತಾ ಇರೋದು ಸಕ್ಸಸ್ ಕಡೆಗೆ. ಎಲ್ಲರೂ ನಾವು ಸಕ್ಸಸ್ಫುಲ್ ಆಗಿರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತೀವಿ ಅಲ್ವಾ. ಆ ದಾರಿನಲ್ಲಿ ನಮಗೆ ಬೇಕಾದಷ್ಟು ನೆಗೆಟಿವಿಟಿ ಸಿಗ್ಬೋದು, ಡಿಸ್ಕರೇಜ್ಮೆಂಟ್ ಸಿಗ್ಬೋದು, ಇನ್ನು ಬೇಕಾದಷ್ಟು ಏನಂತಾರೆ ನಮ್ಮನ್ನು ಹಿಂದೆ ಎಳೆಯುವಂಥದ್ದು ಎಲ್ಲ ನಡೀಬೋದು. ಆದರೆ ಅದೆಲ್ಲವನ್ನು ಪಾಸಿಟಿವ್ ಕಡೆಗೆ ತಿರುಗಿಸ್ಕೊಂಡು ನಾವು ಮುಂದಕ್ಕೆ ಸಾಗ್ತಾ ಇದ್ದರೆ ಖಂಡಿತವಾಗ್ಲೂ ಸಕ್ಸಸ್ ನಮ್ದು ಆಗೇ ಆಗತ್ತೆ. ಆ್ಯಂಡ್ ಸಕ್ಸಸ್ ಸಿಗಬೇಕು ಅಂದರೆ ಅದಕ್ಕೆ ಮೂಲ ಮಂತ್ರ ನಿಮ್ಮ ಎಫರ್ಟ್. ದಿಸ್ ಇಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ with smiles and love.